ಮ್ಯೂಸಿಕ್ ಮೈಲಾರಿ ಅವರ ಬಗ್ಗೆ ತಿಳ್ಕೊಳಕ್ಕೆ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನ ಕೂಡ ಮ್ಯೂಸಿಕ್ ಮೈಲಾರಿ ಅವರು ಜೈಲಿಂದ ಆಚೆ ಬಂದಿಲ್ಲ, ಇನ್ನ ಸಹ ನ್ಯಾಯಾಂಗ ಬಂಧನದಲ್ಲೇ ಇದ್ದಾರೆ. ಏನಾಗುತ್ತೆ ಮುಂದೆ ಅಂತ ಜನರು ಕೂಡ ತುಂಬಾ ಅಂದ್ರೆ ತುಂಬಾ ಕಾತುರದಿಂದ ಕಾಯ್ತಿದ್ದಾರೆ. ಯಾಕಂದ್ರೆ ಜನರು ಎಲ್ರಿಗೂ ಕೂಡ ಇಷ್ಟ ಆ ಮ್ಯೂಸಿಕ್ ಮೈಲಾರಿ ಅವರ ಹಾಡುಗಳಾಗಿರ್ಬೋದು, ಅವರ ಮ್ಯೂಸಿಕ್ ಗಳು, ಮತ್ತೆ ಅವರು ನಡೆಸ್ಕೊಡುವಂತ ಕಾರ್ಯಕ್ರಮ ತುಂಬಾನೇ ಇಷ್ಟ. ಬಟ್ ಈ ರೀತಿಯ ಒಂದು ಕೇಸ್ ವಿಚಾರವಾಗಿ ಮ್ಯೂಸಿಕ್ ಮೈಲಾರಿ ಒಳಗಡೆ ಹೋಗಿರುವುದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಅವಮಾನ ತರಿಸುತ್ತಿದೆ. ಮ್ಯೂಸಿಕ್ ಮೈಲಾರಿ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋಕೆ ಕೆಲವೊಂದು ಜನರು ಕೂಡ ಹಿಂದೇಟಾಗ್ತಾ ಇದ್ದಾರೆ. ಯಾಕೆಂದ್ರೆ ಮ್ಯೂಸಿಕ್ ಮೈಲಾರಿ ಆ ರೀತಿಯ ಒಂದು ತಪ್ಪು ಮಾಡಿದರೋ ಇಲ್ವೋ ಇನ್ನ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಬಟ್ ಮ್ಯೂಸಿಕ್ ಮೈಲಾರಿ ಅವರು ಹೇಳ್ತಿದ್ದಾರೆ ನಾನು ಆ ರೀತಿಯ ತಪ್ಪು ಮಾಡಿಲ್ಲ, ನಾನು ಯಾಕೆ ಮಾಡ್ಲಿ ಅಂತ. ಬಟ್ ಅದೇ ಒಂದು ಬಾಲಕ ಕೊಟ್ಟಿರುವಂತಹ ಒಂದು ದೂರಿನಲ್ಲಿ ಕಂಪ್ಲೀಟ್ ಆಗಿ ಉಲ್ಲೇಖ ಆಗಿರುವಂತದ್ದು ಸತ್ಯ ಅಂತ ಕೂಡ ಹುಡುಗಿ ಹೇಳ್ತಾ ಇರುವಂತದ್ದು. ಯಾವ್ದು ನಿಜ ಯಾವ್ದು ಸುಳ್ಳು ಎಲ್ಲವೂ ಕೂಡ ಪೊಲೀಸರೇ ತನಿಖೆ ಮಾಡಬೇಕಿದೆ. ಇನ್ನ ಕೂಡ ಕಾಲಾವಕಾಶಗಳು ಬೇಕು. ಪಾಪ ಮನೆಯವರಂತೂ ಅಂದ್ರೆ ಮ್ಯೂಸಿಕ್ ಮೈಲಾರಿ ಅವರ ಮನೆಯವರಂತೂ ಕುಟುಂಬವಂತೂ ಕಂಪ್ಲೀಟ್ ಕಣ್ಣೀರಿನಲ್ಲೇ ಕೈ ತೊಳಿತಿರುವಂತದ್ದು ಈ ಒಂದು ಕ್ಷಣದಲ್ಲಿ. ಯಾಕಂದ್ರೆ ಪುಟ್ಟ ಕಂದ ಇರೋದು, ಮತ್ತೆ ಮ್ಯೂಸಿಕ್ ಮೈಲಾರಿಯ ಒಂದು ಕಂಪ್ಲೀಟ್ ಒಂದು ಕುಟುಂಬಕ್ಕೆ ಮೂಲ ಆಧಾರ ಸ್ತಂಭ. ಬಟ್ ಈಗ ಅವರೇ ಒಳಗಡೆ ಇದ್ದಾರೆ, ಯಾವಾಗ ಆಚೆ ಬರ್ತಾರೆ ಅದು ಕೂಡ ಗೊತ್ತಿಲ್ಲ. ಲಾಯರ್ ಸಹ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಮ್ಯೂಸಿಕ್ ಮೈಲಾರಿ ಅವರ ಪರ ವಕೀಲರು. ಆದ್ರೆ ನ್ಯಾಯಾಂಗ ಬಂಧನ ಮತ್ತೆ ಇದೊಂದು ಪೋಕ್ಸೋ ಕೇಸ್ ಆದಂತ ಕಾರಣ ತುಂಬಾನೇ ಟಫ್ ಇರುತ್ತೆ ಈ ಒಂದು ಕೇಸ್ ನಲ್ಲಿ. ಎಲ್ಲರೂ ಕೂಡ ಅಷ್ಟೇನೆ ಲಾಯರ್ಸ್ ಗಳು ತುಂಬಾನೇ ಹಿಂದೇಟ್ ಆಗ್ತಾರೆ. ಯಾಕಂದ್ರೆ ಈ ರೀತಿಯ ಒಂದು ಮ್ಯಾಟರ್ ಇದೆಯಲ್ಲ ತುಂಬಾನೇ ಸೆನ್ಸಿಟಿವ್ ಮ್ಯಾಟರ್ ಇದಾಗಿರುತ್ತೆ. ಮ್ಯೂಸಿಕ್ ಮೈಲಾರಿ ತಪ್ಪು ಮಾಡಿದ್ರಲ್ವ ಮುಂದೆ ಕಾದು ನೋಡ್ಬೇಕಿದೆ. ಒಟ್ಟಿನಲ್ಲಿ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ಮ್ಯೂಸಿಕ್ ಮೈಲಾರಿ ತಪ್ಪು ಮಾಡಿದ್ದಾರಾ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ. ಪ್ರತಿಯೊಬ್ಬರಿಗೂ ಸಹ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ.